ಧಾರಾಕಾರವಾಗಿ ಬೆಂಬಿಡದೆ ಸುರಿದ ಕುಂಭದ್ರೋಣ ಮಳೆಯ ಅಬ್ಬರದ ಪರಿಣಾಮವಾಗಿ ಗುಮ್ಮಟ ನಗರಿ ಅಕ್ಷರಶಃ ನಡುಗಡ್ಡೆಯಾಗಿದೆ. ಎತ್ತ ನೋಡಿದರೂ ಮಳೆಯ ನೀರು ಹಾಗೂ ಚರಂಡಿ ನೀರು ರಸ್ತೆಯ ಮೇಲೆ ಯಥೇಚ್ಛವಾಗಿ ಹರಿಯುತ್ತಿದ್ದು, ಒಂದು ರೀತಿ ರಸ್ತೆಯಲ್ಲಿಯೇ ಹಳ್ಳಗಳು ರೂಪುಗೊಂಡಿವೆ. ರಭಸದಿಂದ ಸುರಿದ ಮಳೆಯಿಂದಾಗಿ ದೊಡ್ಡ ಪ್ರಮಾಣದ ನೀರು ರಸ್ತೆಯಲ್ಲಿಯೇ ಹರಿಯುತ್ತಿದೆ. ಅನೇಕ ಬೃಹತ್ ಮರಗಳು ನೆಲಕ್ಕುರುಳಿದ್ದು, ಅನೇಕ ಕಟ್ಟಡಗಳಿಗೆ ಹಾನಿಯಾಗಿದೆ. ಭೀಕರ ಮಳೆಯ ಪರಿಣಾಮವಾಗಿ ವಿಜಯಪುರ ನಗರದ ಅಭಿವೃದ್ಧಿ ಹೊಂದಿದ ಬಡಾವಣೆಗಳಲ್ಲಿಯೇ ಯಥೇಚ್ಛವಾಗಿ ಮಳೆ ನೀರು ಹರಿಯುತ್ತಿದೆ. ಅದರ ಜೊತೆಗೆ ಚರಂಡಿಗಳು ಸಹ ಬ್ಲಾಕ್ ಆಗಿ ಚರಂಡಿ ನೀರು ಸಹ ರಸ್ತೆಯ ಮೇಲೆ ಹರಿದು ಬರುತ್ತಿದ್ದು ಗಬ್ಬು ವಾಸನೆ ಹರಡಿದೆ. ಇನ್ನು ಕೆಲವೆಡೆ ಚರಂಡಿಗಳು ಓವರ್ಫ್ಲೋ ಆಗಿ ದೊಡ್ಡ ಪ್ರಮಾಣದ ಚರಂಡಿ ನೀರು ರಸ್ತೆ ಹಾಗೂ ಮನೆಗಳಿಗೆ ನುಗ್ಗುತ್ತಿದೆ. ಜಾಮಿಯಾ ಮಸೀದಿ ಹಿಂಭಾಗದ ಬಡಾವಣೆ, ಬಾಗಾಯತ್ಗಲ್ಲಿ, ಇಕ್ರಾ ಶಾಲೆ, ನವಬಾಗ ರಸ್ತೆ, ಬಿಲಾಲ್ ನಗರ, ಇಬ್ರಾಹಿಂ ರೋಜಾಗೆ ಹೊಂದಿಕೊಂಡಿರುವ ಮುಜಾವರ ಕಾಲೋನಿ, ಬಾಗವಾನಗಲ್ಲಿ, ಸ್ಟೇಷನ್ ರಸ್ತೆ ಹಿಂಭಾಗದ ಬಡಾವಣೆಗಳು, ಬಬಲೇಶ್ವರ ನಾಕ, ಜಮಖಂಡಿ ರಸ್ತೆ, ಕೆಸಿನಗರ, ಆಲಕುಂಟೆನಗರ, ಮುಗಳಖೋಡ ಮಠ ಆವರಣ ಸೇರಿ ಸುತ್ತಲೂ ಬಡಾವಣೆಗಳು ಒಂದು ರೀತಿ ಸಂಪೂರ್ಣ ಜಲಾವೃತವಾಗಿವೆ. ವಿಜಯಪುರದ ಅನೇಕ ತಗ್ಗು ಪ್ರದೇಶಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ಸೃಜಿಸಿದೆ. ಓಪಲ್ ಸ್ಕೂಲ್ ಬಳಿ ಇರುವ ಬಿಲಾಲ್ ನಗರದ ಮುಖ್ಯದ್ವಾರದಲ್ಲಿಯೇ ನೀರು ದೊಡ್ಡ ಪ್ರಮಾಣದಲ್ಲಿ ನಿಂತಿದೆ. ಒಳಭಾಗದ ಬಡಾವಣೆಗಳಿಗೆ ಹೋದರೆ ಈಜಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ರೀತಿ ಇಬ್ರಾಹಿಂ ರೋಜಾಗೆ ಹೊಂದಿಕೊಂಡಿರುವ ಮುಜಾವರ ಗಲ್ಲಿಯಲ್ಲಿಯೂ ಸಹ ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಿದ್ದು ಜಲಬಂಧನ ಎದುರಿಸುವಂತಾಗಿದೆ. ಜಾಮಿಯಾ ಮಸೀದಿ ಹಿಂಭಾಗದ ಬಡಾವಣೆಗಳಲ್ಲಿ ದೊಡ್ಡ ಪ್ರಮಾಣದ ಚರಂಡಿ ನೀರು ಬ್ಲಾಕ್ ಆಗಿದೆ. ವಿಜಯಪುರದ ಬಿದನೂರ ಪೆಟ್ರೋಲ್ ಪಂಪ್ ಸಂಪೂರ್ಣ ಜಲಾವೃತವಾಗಿದೆ. ಅಲ್ಲಿಯೇ ಪಕ್ಕದಲ್ಲಿ ಬೆಂಗಳೂರಿಗೆ ಹೋಗುವ ಟ್ರಾವೆಲ್ಸ್ನ ಬೃಹತ್ ಲಕ್ಸುರಿ ಬಸ್ಗಳು ಅರ್ಧಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಜಲಾವೃತವಾಗಿದ್ದು, ಡ್ರೈವರ್ ಹಾಗೂ ಕ್ಲೀನರ್ಗಳು ಬಸ್ನ್ನು ಹೇಗೆ ಹೊರತೆಗೆಯುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು. ಪೆಟ್ರೋಲ್ ಬಂಕ್ ಸಿಬ್ಬಂದಿ ಸಹ ಬಂಕ್ನಿಂದ ನೀರು ಹೊರಹಾಕುವ ಹರಸಾಹಸದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ದೃಶ್ಯ ಗೋಚರಿಸಿತು. ನಗರದ ಅನೇಕ ಕಡೆಗಳಲ್ಲಿ ಚರಂಡಿಯ ಮ್ಯಾನ್ ಹೋಲ್ಗಳಿಂದ ಚರಂಡಿ ನೀರು ಧುಮ್ಮಿಕ್ಕಿ ಹರಿಯುತ್ತಿದೆ. ತಗ್ಗು ಪ್ರದೇಶದ ಬಡಾವಣೆಗಳಿಗೆ ನೀರು ಹರಿದು ಅವ್ಯವಸ್ಥೆ ಒಂದು ಕಡೆಯಾದರೆ, ಮತ್ತೊಂದೆಡೆ ಅಭಿವೃದ್ಧಿ ಹೊಂದಿದ ಬಡಾವಣೆಗಳಲ್ಲಿಯೂ ಸಹ ಚರಂಡಿಗಳು ಓವರ್ಫ್ಲೋ ಆಗಿ ಹರಿಯುತ್ತಿರುವ ಪರಿಣಾಮ ಮ್ಯಾನ್ ಹೋಲ್ಗಳಿಂದ ಚರಂಡಿ ನೀರು ಧುಮ್ಮಿಕ್ಕಿ ಹರಿದು ಗಬ್ಬು ವಾಸನೆ ಎಲ್ಲೆಡೆ ಹರಡಿದೆ.